ಅಜ್ಞರವದಿರು ನೀವು ನೆರೆ ಸರ್ವಜ್ಞರವದಿರ ಧರ್ಮನಿಷ್ಠರು ಯಜ್ಞದೀಕ್ಷಿತರಿಂದು ನೀವು ಸಮಸ್ತ ಜಗವರಿಯೇ. ಅಜ್ಞರರಿಗಳು ನಿಪುಣರಿಗೆ ವರಯಾಜ್ಞಿಕರಿಗಾಚಾರಹೀನರಭಿಜ್ಞಮತವಿದು ತಪ್ಪದೆಂದನು ಮುನಿ ನೃಪಾಲಂಗೆ. ಇದುವೇ ರೇಖಾ ಮಾತ್ರ ಸರ್ವಾಂಗದಲ್ಲಿ ನಿನ್ನನು ಮರೆಯದಿರು, ಕೊಂಕಿದರೆ ಕರುಣಾ ಜಲಧಿ ಜಯಿಸಲು ಉಂಟು ಹರಿ ನಿನಗೆ. ಬೆದರದಿರು ವಿಗಡಿಸುವ ವಿಷಯಾಸ್ಪದದೊಳೆಂದು ಮುನೀಂದ್ರನೈವರು ಸುದತಿ ಸಹಿತನಿಬರಿಗೆ ಬುದ್ಧಿಯ ಹೇಳಿ ಹೊರವಂಟ. ಮುನಿಪ ಕಳುಹಿಸಿಕೊಂಡು ಬದರಿ ವನಕ್ಕೆ ತಿರುಗಿದನತ್ತಲಿತ್ತಲು, ಜನಪ ಬಂದನು ಬಳಿಕಮಯ ನಿರ್ಮಿತ ಮಹಾಸಭೆಗೆ. ಮುನಿಗಳುಳಿದವರನು ಮಹೀಸುರ ಜನ ಸಹಿತ ಭೂಪಾಲ ಶೇಷವನ್ ಅನುನಯದಿಮಿಗೆ ಸತ್ಕರಿಸಿದನು ಸತ್ಕರಿಸಿ ಬೀಳ್ಕೊಟ್ಟನು ಚಿತದಲ್ಲಿ. ಅರಸ ಕೇಳೈ ಕೌರವೇಂದ್ರನ ಕರೆಸಿದನು ದುಶ್ಶಾಸನಾಧಿಕ ದುರುಳ ಕೌರವ ಶತಕ ಸಹಿತಲೆ ಸಭೆಗೆ ನಡೆತಂದು. ಪರಿಭವಕ್ಕೆ ಗುರಿಯಾಗಿ ಹಾಸ್ಯದ ಹರಹಿನಲಿ ಹಳುವಾಗಿ ಪಾಂಡವರರಸನನು ಬೀಳ್ಕೊಂಡು ಹಸ್ತಿನ ಪುರಕ್ಕೆ ನಡೆತಂದ. ಭೂಮಿ ಲಂಬದ ನಿಖಿಳ ಭೂಪಸ್ತೋಮ ಸಹಿತ ಸುಯೋಧನನು ಹೃಸ್ತಾಮಸದ ಚಾವಡಿಯ ಝಾಡಿಯ ರೋಷ ಪಾವಕದ ಧೂಮಮುಖನೈ ತಂದು ಗಜಪುರ ಸೀಮೆಯಲಿ ಪಾಳಯವ ಬಿಡಿಸಿದ ವೈಮನಸ್ಯದಲಿರುಳು ಹೊಕ್ಕನು ಹಸ್ತಿನಾಪುರವ. ಕೌರವರು ತಿಳಿಯದವರು, ನೀವು ಸರ್ವಜ್ಞರು. ಅವರು ಅಧರ್ಮದಲ್ಲೇ ನಿಂತವರು. ನೀವು ಲೋಕವೇ ತಿಳಿದಂತೆ ಯಜ್ಞದೀಕ್ಷಿತರಾದವರು. ತಿಳಿದವರಿಗೆ ತಿಳಿಯದವರು ಶತ್ರುಗಳು, ಆಚಾರಹೀನರಿಗೆ ಯಜ್ಞನಿರತರು ಶತ್ರುಗಳು. ತಿಳಿದವರು ಹೇಳುವ ಮಾತಿದು, ಇದು ತಪ್ಪುವುದಿಲ್ಲ. ನಾನು ನಿನಗೆ ಹೇಳಿದ ಮಾತು ಕೇವಲ ಒಂದು ಗೆರೆಯಷ್ಟು. ನಿನ್ನನ್ನು ಸರ್ವಾಂಗದಲ್ಲೂ ಮರೆಯತೆ ಜತನವಾಗಿಟ್ಟುಕೋ. ಅಲ್ಪ ಮಾತ್ರವಾದರೂ ತಪ್ಪೀತೆಂದು ಹೆದರಬೇಡ. ನಿನ್ನ ಒಳ್ಳೆಯ ನಡತೆಯಿಂದ ನೀನು ಶ್ರೀಕೃಷ್ಣನ ಕೃಪಾಪಾತ್ರನಾಗಿ ಕಷ್ಟವನ್ನು ಜಯಿಸುವೆ. ನಿನಗೆ ವಿರುದ್ಧವಾಗಿ ಬರುವ ವಿಷಯಗಳಿಗೆ ಹೆದರಬೇಡ ಎಂದು ಹೇಳಿ ವೇದವ್ಯಾಸನು ಪಾಂಡವರಿಗೂ ದ್ರೌಪದಿಗೂ ಬುದ್ಧಿಯನ್ನು ಹೇಳಿ ಹೊರಟನು. ವೇದವ್ಯಾಸನು ಪಾಂಡವರಿಂದ ಬೀಳ್ಕೊಂಡು ಬದರಿಕಾಶ್ರಮಕ್ಕೆ ತೆರಳಿದನು. ಧರ್ಮಜನು ಮಯನು ನಿರ್ಮಿಸಿದ ಮಹಾಸಭಾಸ್ಥಾನಕ್ಕೆ ಬಂದನು. ಅಲ್ಲಿ ಇನ್ನೂ ಉಳಿದಿದ್ದ ರಾಜರನ್ನು ಬ್ರಾಹ್ಮಣರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಕಳುಹಿಸಿಕೊಟ್ಟನು. ಕೌರವನನ್ನು ದುಶ್ಯಾಸನನೇ ಮೊದಲಾದ 100 ತಮ್ಮಂದಿರನ್ನು ಧರ್ಮರಾಯನು ಆಸ್ಥಾನಕ್ಕೆ ಕರೆಸಿದನು. ಹಾಗೆ ಬಂದ ಕೌರವನು ಕಷ್ಟಕ್ಕೊಳಗಾಗಿ ನಗೆಗೀಡಾಗಿ ಧರ್ಮಜನನ್ನು ಬೀಳ್ಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದನು. ಭೂಮಿಯ ಉದ್ದ ಅಗಲದಲ್ಲಿರುವ ಅನೇಕ ರಾಜರೊಡನೆ ದುರ್ಯೋಧನನು ಹಿಂತಿರುಗಿದನು. ಅವನ ಹೃದಯದಲ್ಲಿ ತಾಮಸಾಗ್ನಿಯು ಹೊತ್ತಿ ಉರಿಯುತ್ತಿತ್ತು. ರೋಷಾಗ್ನಿಯ ಹೊಗೆಯಿಂದ ಅವನ ಮುಖ ಕಪ್ಪಿಟ್ಟಿತ್ತು. ಹಸ್ತಿನಾಪುರದ ಊರ ಹೊರಗೇ ಬೀಡನ್ನು ಬಿಟ್ಟಿದ್ದನು. ಪಾಂಡವ ದ್ವೇಷದಿಂದ ಕುದಿಯುತ್ತಾ ರಾತ್ರಿಯಾದ ಮೇಲೆ ಹಸ್ತಿನಾವತಿಯನ್ನು ಹೊಕ್ಕನು. ಇಲ್ಲಿಯೇ ಸಭಾಪರ್ವದ 12ನೆಯ ಸಂಧಿ ಮುಕ್ತಾಯವಾಯಿತು.